ಚುನಾವಣೆ ಸಮಯದಲ್ಲಿ ಗ್ಯಾರಂಟಿಯನ್ನ ಘೋಷಿಸಿ ಕಾಂಗ್ರೆಸ್ ಸರ್ಕಾರ ಗದ್ದುಗೆ ಹಿಡಿದಿದೆ. ಗ್ಯಾರಂಟಿ ಕೊಟ್ಟ ಕೈಗಳಿಗೆ ಈಗ ಬರೆ ಹಾಕುವ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ದರ ಏರಿಕೆಯಿಂದ ತತ್ತರಿಸಿರುವ ಬೆಂಗಳೂರು ಮಂದಿಗೆ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ. ಏನಾ ಶಾಕ್ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬೆಂಗಳೂರಿಗರಿಗೆ ಶಾಕ್ ಮೇಲೆ ಶಾಕ್. ಸರ್ಕಾರದಿಂದ ಮತ್ತೆ ದರ ಏರಿಕೆ ಬರೆ. ಏಪ್ರಿಲ್ 1ರಿಂದ ಕಸಕ್ಕೆ ಸರ್ವಿಸ್ ಚಾರ್ಜ್. ಚುನಾವಣೆ ಸಮಯದಲ್ಲಿ ಗ್ಯಾರಂಟಿಯನ್ನ ಘೋಷಿಸಿ ಕಾಂಗ್ರೆಸ್ ಸರ್ಕಾರ ಗದ್ದುಗೆ ಹಿಡಿದಿದೆ. ಗ್ಯಾರಂಟಿ ಕೊಟ್ಟ ಕೈಗಳಿಗೆ ಈಗ ಬರೆ ಹಾಕುವ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ದರ ಏರಿಕೆಯಿಂದ ತತ್ತರಿಸಿರುವ ಬೆಂಗಳೂರು ಮಂದಿಗೆ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ. ಮನೆಯಿಂದ ಸಂಗ್ರಹಿಸುವ ತ್ಯಾಜ್ಯಕ್ಕೆ ಏಪ್ರಿಲ್ 1ರಿಂದ ಸೇವಾ ಶುಲ್ಕ ವಿಧಿಸಲು ಸರ್ಕಾರ ಮುಂದಾಗಿದೆ. ಕಳೆದ 5-6 ವರ್ಷದಿಂದ ಬೆಂಗಳೂರಲ್ಲಿ ಘನತ್ಯಾಜ್ಯ ಸೇವಾ ಶುಲ್ಕ ವಿಧಿಸುವ ಸಂಬಂಧ ಚರ್ಚೆ ನಡೆಯುತ್ತಿತ್ತು. ಅದೀಗ ಕಾರ್ಯರೂಪಕ್ಕೆ ಬರ್ತಿದೆ. 6 ತಿಂಗಳಿಗೊಮ್ಮೆ ಆಸ್ತಿ ತೆರಿಗೆ ಜೊತೆ ಈ ಸೇವಾ ಶುಲ್ಕ ಸಂಗ್ರಹಿಸಲಾಗುತ್ತದೆ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಅದು ಸರ್ವಿಸ್ ಚಾರ್ಜ್ ಅಂತ ಏನು ಹೇಳ್ತೀವಿ. ಕಸದು ಸರ್ವಿಸ್ ಚಾರ್ಜ್ ಬೈಲೋನಲ್ಲಿ 2016 ಬೈಲೋನಲ್ಲಿ ಬಂದಿತ್ತು. ನಾವು ಅದಕ್ಕೆ ಚಾಲನೆಗೆ ತಂದಿರಲಿಲ್ಲ. ಈಗ ಅದನ್ನು ಚಾಲನೆಗೆ ತರ್ತಾ ಇದ್ದೇವೆ. 1ನೇ ಏಪ್ರಿಲಿಂದ ಅದನ್ನು ನಾವು ಪ್ರತಿಯೊಂದು ಮನೆಗೆ ಹೋಗಿ POS ಮಷೀನ್ ಮೇಲೆ ಅಲ್ಲಿಂದ ಹಣ ಪಡೆಯಲಿಕ್ಕೆ ಆಗುದಿಲ್ಲ. ಇದಕ್ಕಾಗಿ ಅದನ್ನು ಪ್ರಾಪರ್ಟಿ ಟ್ಯಾಕ್ಸ್ ಜೊತೆಗೇನೆ ಆ ಕಾಲಂ ಕೂಡ ಬರುತ್ತದೆ. ವರ್ಷದಲ್ಲಿ 2 ಸಲ ತುಂಬಬಹುದು. ಇನ್ನು ಏಪ್ರಿಲ್ 1ರಿಂದ ಜಾರಿಯಾಗೋ ಈ ಸರ್ವಿಸ್ ಚಾರ್ಜ್ ಹೇಗಿರುತ್ತೆ, ಜೊತೆಗೆ ವಸತಿ ಕಟ್ಟಡಗಳಿಗೆ ತಿಂಗಳಿಗೆ ಎಷ್ಟು ಹಣ, ಎಷ್ಟು ಚದರ ಅಡಿಗೆ ಎಷ್ಟೆಷ್ಟು ಟ್ಯಾಕ್ಸ್ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋದಾದ್ರೆ, ತ್ಯಾಜ್ಯ ಶುಲ್ಕದ ಶಾಕ್. ವಸತಿ ಕಟ್ಟಡಗಳಿಗೆ ಮಾಸಿಕ 600 ಚದರ ಅಡಿಗೆ 10 ರೂಪಾಯಿ, 601ರಿಂದ 1000 ಚದರ ಅಡಿಗೆ 50 ರೂಪಾಯಿ, 1001ರಿಂದ 2000 ಚದರ ಅಡಿಗೆ 100 ರೂಪಾಯಿ, 2001ರಿಂದ 3000 ಚದರ ಅಡಿಗೆ 150 ರೂಪಾಯಿ, 3001ರಿಂದ 4000 ಚದರ ಅಡಿಗೆ 200 ರೂಪಾಯಿ, 4000 ಚದರ ಅಡಿ ಮೇಲ್ಪಟ್ಟು 400 ರೂಪಾಯಿ ನಿವೇಶನ ಪ್ರತಿ ಚದರ ಅಡಿಗೆ 20 ಪೈಸೆಯನ್ನ ಸರ್ವಿಸ್ ಚಾರ್ಜ್ ರೀತಿಯಲ್ಲಿ ಸಂಗ್ರಹಿಸಲಾಗುತ್ತೆ ಎಂದು ಬಿಬಿಎಂಪಿ ಆಯುಕ್ತರು ತಿಳಿಸಿದ್ದಾರೆ. ಇತ್ತ ವಾಣಿಜ್ಯ ಕಟ್ಟಡಗಳಿಗೂ ಕಸದ ಸರ್ವಿಸ್ ಶುಲ್ಕ ತಪ್ಪಿದ್ದಲ್ಲ. ಕೆಜಿಗಳ ಲೆಕ್ಕಾಚಾರದಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಂದ ಸೇವಾ ಶುಲ್ಕ ಪಡೆಯಲಾಗುತ್ತೆ. ಎಷ್ಟೆಷ್ಟು ಕೆಜಿಗೆ ಹಣ ಎಷ್ಟಿರುತ್ತೆ ಅನ್ನೋದರ ಡೀಟೇಲ್ಸ್ ನೋಡೋದಾದ್ರೆ, ತ್ಯಾಜ್ಯ ಶುಲ್ಕದ ಶಾಕ್. ವಾಣಿಜ್ಯ ಕಟ್ಟಡಗಳಿಗೆ ಮಾಸಿಕ ನಿತ್ಯ 5 ಕೆಜಿವರೆಗೆ 500 ರೂಪಾಯಿ, ನಿತ್ಯ 10 ಕೆಜಿವರೆಗೆ 1400 ರೂಪಾಯಿ, ನಿತ್ಯ 24 ಕೆಜಿವರೆಗೆ 3500 ರೂಪಾಯಿ, ನಿತ್ಯ 50 ಕೆಜಿವರೆಗೆ 7000 ರೂಪಾಯಿ, ನಿತ್ಯ 100 ಕೆಜಿವರೆಗೆ 14000 ರೂಪಾಯಿ ಸೇವಾ ಶುಲ್ಕವನ್ನ ವಿಧಿಸಲಾಗುವುದು ಎಂದಿದ್ದಾರೆ. ಒಟ್ಟಾರೆ ಸರ್ಕಾರ ಯಾವ್ಯಾವ ಮೂಲೆಯಲ್ಲಿ ದುಡ್ಡು ಎತ್ತಬೇಕೋ ಎಲ್ಲಾ ಕಡೆ ಕಣ್ಣಾಡಿಸಿ ತೆರಿಗೆ ಸೇವಾ ಶುಲ್ಕದ ರೂಪದಲ್ಲಿ ಹಣ ಬಾಚಲು ಮುಂದಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.